ಜಾನು ಬಂದಿಲ್ಲ. ಪ್ರತಿ ಸಲ ಅವಳು ಬರ್ತಾ ಇದ್ಲು, ತಂಗ ಒಂದಿನ ಚೇಂಜಸ್ ಇರ್ಲಿ ಅಂತೇಳಿ ನೋಡೋಣ ಅಂತೇಳಿ ಅಮ್ಮನ್ನ ನಾಳೆ ಮೀಟ್ ಮಾಡಕಂತೀವಿ ಗೈಸ್. ಅದನ್ನೇ ಹೇಳ ಫ್ರ್ಯಾಂಕ್ ವಿಡಿಯೋ ಮಾಡ್ರಿ ಅಂತ ಹೇಳಿದ್ದೀರ. ಯಶೋದ ನೋಡು, ಏನಿಲ್ಲ ಅದ್ರಾಗ ನೋಡು ಕೃಷು. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಸ್ವಲ್ಪ ಕಮೆಂಟ್ಸ್ ಓದೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಬರ್ತಡೆಗೆ ಯಾರೆಲ್ಲ ವಿಶ್ ಮಾಡಿದ್ರಿ, ಭಾಳ ಜನ ವಿಶ್ ಮಾಡಿದ್ರಿ. ಅಷ್ಟು ಜನ ಮಾಡಿದಿರ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ಟೋಟಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಇಷ್ಟಪಟ್ಟು ವಿಶ್ ಮಾಡಿ, ಟೈಮ್ ಕೊಟ್ಟು ವಿಶ್ ಮಾಡ್ತಿರಲ್ಲ, ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ ಗೈಸ್. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೋಡಿದ್ರಲ್ಲ ನನ್ನ ಬರ್ತಡೇ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು ಅಂತೇಳಿ. ಅದಕ್ಕೋಸ್ಕರ ಗಿಫ್ಟ್ ಒಂದು ಸಪ್ರೇಟ್ ಬರ್ತ್ಡೇ ಸೆಲೆಬ್ರೇಷನ್ ಒಂದು ವಿಡಿಯೋ ಹಾಕಿದ್ದೆ. ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿನಿ. ಈ ಸಲ ಬರ್ತಡೇ ಚೆನ್ನಾಗಾಯಿತು, ಭಾಳ ಖುಷಿ ಆಯಿತು. ಮತ್ತು ಒಂಥರ ಡಿಫ್ರೆಂಟ್ ಆಗಿನೂ ಇತ್ತು. ಯಾಕಂದ್ರೆ ಪ್ರತಿ ಸಲ ನಾನು ಅಲ್ಲಿ ನಮ್ಮ ಹೊಸಕೆರೆಯಲ್ಲಿ ಇರ್ತಿದ್ನಲ್ಲ, ಅವಾಗ ಒಂದು ಬೇರೆ ಫೀಲಿಂಗ್ಸ್ ಇರ್ತಿತ್ತು. ಇವಾಗ ಒಂದು ಇಲ್ಲೇ ಇದ್ದೀನಲ್ಲ, ಇನ್ನೂ ಸ್ವಲ್ಪ ಹ್ಯಾಪಿನೇ ಅನಿಸ್ತಾ ಇತ್ತು. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಜಾನು ಬಂದಿಲ್ಲ. ಪ್ರತಿ ಸಲ ಅವಳು ಬರ್ತಾ ಇದ್ಲು. ಈ ಸಲ ನಮ್ಮ ಆರುಷಿಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿದ್ವಿ, ಸೊ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಎಲ್ಲ ಪ್ಲ್ಯಾನಿಂಗ್ ಕೂಡ ಮಾಡಿದ್ಲಂತ ಆಕಿ, ಬರೋಣ ಮುಂಚೆನೇ ಬರ್ತಿರ್ತಾಳೆ ಆಕಿ. ಮುಂಚೆ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ಲಂತ. ಬಟ್ ಅವ್ನಿಗೆ ಹಂಗಾಯ್ತಲ್ಲ, ನಾನೇ ಬೇಡ ಬಿಡು, ಫಸ್ಟ್ ಆರಾಮಾಗಲಿ, ಆಮೇಲೆ ಬಾ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿದ್ದೆ. ಕಮೆಂಟ್ಸ್ ಓದೋಣ ಅಂತ ಅಂದ್ಕೊಂಡು, ನಿಮ್ಮದು ಎಷ್ಟನೇ ತಾರೀಕಿಗೆ ಪಾಪು ಆಗಿದೆ, ರಘುವರನ್ ಹುಟ್ಟಿದ್ದು ಎಷ್ಟನೇ ತಾರೀಕು ಅಂತ ಕೇಳಕ್ಕಂತೀವಿ. ಫೆಬ್ರವರಿ 25. ಇವತ್ತು ರೇಷ್ಮಾ ಬರ್ತೀನಿ ಅಂತ ಹೇಳಿದಾರೆ, ಬರ್ತಾರ ಅವರು. ಅಕ್ಕ, ಪಾಪು ವೇಟ್ ಎಷ್ಟು ಅಕ್ಕ? ನನ್ನ ಮಗಂಗೂ 4 ಮಂತ್ಸ್ ಸ್ಟಾರ್ಟ್ ಆಗಿದೆ ಅಕ್ಕ ಈಗ ಅಂತ ಮಾಡಿದ್ದೀರಾ. ನಮ್ಮ ಮಗುಗೂ 4 ಸ್ಟಾರ್ಟ್ ಆಗೈತಿ. ನಮ್ಮ ರಘುಗೂ ವೇಟ್ ಎಷ್ಟೈತೆ ಅಂದ್ರೆ, ರೀಸೆಂಟಾಗಿ ನಾನು ಚೆಕ್ ಮಾಡಿಲ್ಲ. ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 5.5 ಮೇಲೆ ಇದ್ನಾಗ 5.5 ಇದ್ದ. ಬಟ್ ಇವಾಗ ಎಷ್ಟಾಗೈತೆ ಅಂತ ಗೊತ್ತಿಲ್ಲ. ಯಾಕಕ್ಕ ಲಾಸ್ಟ್ 3 ವಿಡಿಯೋಸ್ದಿಂದ ನನಗೆ ರಿಪ್ಲೈ ಕೊಟ್ಟಿಲ್ಲ ಅಂತ. ನಾನು ಸ್ವಲ್ಪ ಜನಕ್ಕೆ ರಿಪ್ಲೈ ಕೊಡೋಕ್ಕಾಗವಲ್ದು, ಯಾಕಂದ್ರೆ ನಾನು ಇವಾಗ ಬರೀ ರಘುವರನ್ನು ನೋಡ್ಕೊಳ್ಳೋದ್ರಾಗ ಇದ್ರಾಗ ಬ್ಯುಸಿ ಆಗಕ್ಕೆ ಅಂದ್ಬಿಟ್ಟಿದ್ದಲ್ಲ. ಸೊ ಲಾಗ್ ಅಪ್ಲೋಡ್ ಮಾಡೋಕೆ ನಂಗೆ ಸರಿ ಹೋಗ್ಬಿಟ್ಟೈತಿ ಟೈಮು. ಸ್ವಲ್ಪ ಹುಷಾರಿಲ್ದಂಗೆ ಆಗೈತಿ ಬರ್ತಡೇ ಆದಮೇಲೆ. ರಘುಗೂ ಆರಾಮಿಲ್ಲ, ನನಗೂ ಆರಾಮಿಲ್ಲ, ಅವನಿಗೂ ಆರಾಮಿಲ್ಲ ಸ್ವಲ್ಪ. ಐಸಿಸ್ ಅಂತ ಮಾಡಿದಿರಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಬ್ಲಾಗ್ ಅಂತ ಮಾಡಿದ್ದೀರ ಒಬ್ಬರು. ಥ್ಯಾಂಕ್ ಯು ಸೋ ಮಚ್. ಅವ್ರು ಯಾರೋ ರೇಖಾ ಕಬ್ಬೇರ್ ಅಂದೆಲ್ಲ, ಯಾಕೆ 3 ಡೇಸಿಂದ ನನಗೆ ರಿಪ್ಲೈ ಕೊಟ್ಟಿಲ್ಲ ಅಂತ. ಬಟ್ ಐ ಲವ್ ಯುವರ್ ಬ್ಲಾಗ್ಸ್ ಅಂತ ಮಾಡಿದ್ದೀರಾ ರೇಖಾ. ಥ್ಯಾಂಕ್ ಯು ರೇಖಾ. ಮತ್ತೆ ಏನಪ್ಪ ಅಂದರೆ, ಎಲ್ಲರೂ ಭಾಳ ಜನ ಸಪೋರ್ಟ್ ಮಾಡಕಂತೀರಿ. ನಿಮ್ಮ ಬ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಡೈಲಿ ಬ್ಲಾಗ್ ಮಾಡಿರಿ, ಮಿಸ್ ಮಾಡಬೇಡ್ರಿ ಅಂತ ಹೇಳ್ತಿರ್ತೀರಿ. ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಾಗ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಹೇಳಿ ಅಂತ ಹೇಳಿದರೆ, ಅದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ನಂಗೆ. ಮಾಡಬೇಕಂತ ಮಾಡಕಂತೀನಿ, ನಂಗೆ ಇವಾಗ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಿದಾಗ ಅದನ್ನು ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ವೀರು ಏರಿಂಗ್ಸ್ ಕೊಟ್ಟಿದ್ನಲ್ಲ ಗೈಸ್, ನೋಡ್ರಿ. ಇವತ್ತಂಗ ಒಂದಿನ ಚೇಂಜಸ್ ಇರಲಿ ಅಂತೇಳಿ ನೋಡೋಣ ಅಂತೇಳಿ ಹಾಕೊಂಡಿದ್ದೆ. ಇಲ್ಲದ ನೋಡ್ರಿ, ಕ್ಯೂಟ್ ಕಾಣಕತ್ತಾವ. ಬಟ್ ನನಗೆ ಎಂಥ ಇಯರಿಂಗ್ಸ್ ಅಂದ್ರೆ ಕಿವಿ ಒಳಗಡೆ, ನಾನು ಬರೀ ಯಾವಾಗಲೂ ರಿಂಗೇ ಇಟ್ಕೊಂಡಿನಲ್ಲ ನಾನು. ಈ ಥರ ಹಾಕ್ಬಿಟ್ರೆ ಚೇಂಜಸ್ ಕಾಣಕಂದ್ಬಿಡ್ತೀನಿ ಸ್ವಲ್ಪ. ಏನು ಇಲ್ಲ ಅನ್ನೋ ಥರ ಕಾಣಕಂದ್ಬಿಡ್ತೀನಿ. ಫುಲ್ ಝೂಮ್ ಆಗಿದ್ರೆ ಕಾಣ್ತೀನಿ. ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ವೀರುಗ ಥ್ಯಾಂಕ್ ಯು ವೀರು. ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಗಿತ್ತು ಗೈಸ್ ಅವತ್ತು. ಮತ್ತು ಇದು ಒಂದು ಬ್ಲಾಗ್ಸ್ನಾಗ ಅಂದ್ರೆ ಜಗ್ಗಿ ಕಮೆಂಟ್ಸ್ ಬಂದಿರಿ, ಜಗ್ಗಿ ವಿಶ್ ಮಾಡಿರಿ. ಅಮ್ಮು ಹೇಗಿದ್ದಾಳೆ ಅಂತ ಕೇಳಿದ್ದೀರಿ ಒಬ್ಬರು. ಅಮ್ಮನ್ನ ನಾಳೆ ಮೀಟ್ ಮಾಡಕ್ಕಂತೀವಿ ಗೈಸ್. ಅದನ್ನೇ ಹೇಳೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಅಮ್ಮನ್ನ ನಾಳೆ ಮೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಅವ್ರದ್ದು ಸ್ಕೂಲಿಂದ ಒಂದು ಮೆಸೇಜ್ ಬಂದೈತಿ. ನಾಳೆ 10 o'clock-ಇಂದ 3 o'clock ಮೀಟ್ ಮಾಡ್ಬೋದಂತ. ಆಕೆ ರಿಯಾಕ್ಷನ್ ಹಿಂಗಿರುತ್ತೆ, ಕ್ಯಾಪ್ಚರ್ ಮಾಡ್ತೀನಿ ಬರ್ರಿ. ನಂದು ಅಮೂಲ್ಯನ ಹಾಸ್ಟೆಲಲ್ಲಿ ಕಳಿಸಿದ್ದು ವಿಡಿಯೋ ಫುಲ್
ಜಾಸ್ತಿ ಜನ ನೋಡ್ಯಾರ, 80,000 ಜನ ಸಮಥಿಂಗ್ ಏನೋ ನೋಡಿದಾರ ಅದನ್ನ. ಅದಕ್ಕೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಮ್ಮ. ಆಲ್ರೆಡಿ ಒಂದು ರಿಯಾಕ್ಷನ್ ನಮ್ಮ ಕಡೆ ಐತಿ, ಬಟ್ ನಾವು ವಿಡಿಯೋ ಹಾಕಿಲ್ಲ ಅದನ್ನ, ಸುಮ್ಮನೆ ಆಮೇಲೆ ಬೇಡ ಅಂತೇಳಿ ಬಿಟ್ಟಿವಿ. ನೋಡೋಣ ಮುಂದೆ ಏನಾದರೂ ಬಂದ್ರೆ ಹಾಕ್ತೀನಿ. ನೀವು ಡ್ರೆಸ್ ಎಲ್ಲಿ ತೊಗೊತೀರಾ ಲಿಂಕ್ ಕೊಡಿ ಮ್ಯಾಮ್ ಅಂತ ಹಾಕಿದ್ದೀರಿ. ಡ್ರೆಸ್ಸು ನಾನು ಮೊನ್ನೆ ಬರ್ತಡೇ ಟೈಮ್ನಲ್ಲಿ ಹಾಕೊಂಡಿದ್ನಲ್ಲ ಗಾಯ್ಸ್, ಡ್ರೆಸ್ ಒಂದು ಹೇರ್ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋದಾಗ ಅದು ಜಾಸ್ತಿ ಜನ ಅದಕ್ಕೆ ಲಿಂಕ್ ಕೇಳಿರಿ. ಅದು ನಮ್ಮ ರೇಷ್ಮಾನ್ ಪೇಜ್ ಕ್ರಿಶ್ ಕಲೆಕ್ಷನ್ ಅಂತ ಪೇಜ್ ಇದೆ ನೋಡ್ರಿ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ಅವ್ರಿಗೆ. ಎಲ್ಲರೂ ವಿಶ್ ಮಾಡಿರಿ, ಎಲ್ಲರೂ ವಿಶ್ ಮಾಡಿರಿ, ಆಲ್ಮೋಸ್ಟ್ ಆಲ್ ಎಲ್ಲರೂ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಕ್ಕ. ಸೋ ಸೋ ಹ್ಯಾಪಿ ಗೈಸ್, ಖುಷಿ ಅನ್ಸುತ್ತೆ ಗೊತ್ತಾ. ಎಷ್ಟೊಂದು ಜನ ಏನೇನೋ ಮಾಡಿದ್ದೀರ, ನನಗದು ಇನ್ಸ್ಟಾಗ್ರಾಮಲ್ಲಿ ಕೂಡ ಮಾಡಿದ್ದೀರ, ಬಟ್ ನಂಗೆ ಟೈಮ್ ಸಿಕ್ಕಿಲ್ಲ ಗೈಸ್. ರಘುವರನಂದು ಇರ್ತಾನಲ್ಲ, ಒಬ್ರು ಏನಂದಿರ, ಅಕ್ಕ ಯಾರು ಏನಾದರೂ ಅಂದ್ಕೊಳ್ಳಿ, ನಿಮ್ಮ ಕೆಲಸ ನಮ್ಮ ಕೆಲಸ ನಾವು ಮಾಡ್ಬೇಕಕ್ಕ, ಅವರು ಆ ಥರ ನಮ್ಮ ಕೆಲಸ ಬಿಡೋಕ್ಕೆ ಆಗತ್ತೆ ಅವರು ಆ ಥರ ಅಂದರೆ. ಅವತ್ತೇನೋ ಒಂದು ಕಮೆಂಟ್ಸ್ ಬಗ್ಗೆ ಮಾತಾಡಿದ್ನಿ, ಅವಾಗ ಒಬ್ಬರು ಮಾಡಿದ್ದೀರಿ ದುರ್ಗಾ ಅಂತ. ಥ್ಯಾಂಕ್ ಯು ಅಪ್ಪಿ. ನಿಮ್ಮ ವೇಟ್ ಎಷ್ಟಿದೆ ಅಕ್ಕ? ನನ್ನ ಮಗುಗೆ ಈಗ 4 months ರನ್ನಿಂಗ್ ಅಂತ. ನಿಮ್ಮ ಮಗನ ವೇಟ್ ಅಂತ? ನಮ್ಮ ಮಗನ ವೇಟ್ 5.something 5 5ವರೆ ಇರಬಹುದು, ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀನಿ. ಸೂಪರ್ 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 ಅಂತ ಮಾಡಿದಾರ. ಫ್ರ್ಯಾಂಕ್ ವಿಡಿಯೋ ಮಾಡ್ರಿ ಅಂತ ಹೇಳಿದ್ದೀರ. ಫ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ನಂಗೆ, ಯಾಕಂದ್ರೆ ಬೇಜಾರು ಮಾಡೋಕ್ಕೆ ಇಷ್ಟ ಆಗಲ್ಲ ಫ್ರ್ಯಾಂಕ್ ಮಾಡಿ. ಏನಾದರೂ ಕಾಮಿಡಿ ಫ್ರ್ಯಾಂಕ್ ಮಾಡ್ತೀನಿ ಬೇಕಾದ್ರೆ, ಫ್ರ್ಯಾಂಕ್ ಸೀರಿಯಸ್ ಫ್ರ್ಯಾಂಕ್ ಆ ಥರ ಎಲ್ಲ ಇಷ್ಟ ಆಗಲ್ಲ. ಬೇಬಿ ಸೋಪ್ ಯಾವುದು ಹೇಳಿ ಅಂತ ಮಾಡಿದ್ದೀರಾ. ಬೇಬಿ ಸೋಪು ಟೆಡ್ಡಿ ಬಾರ್ ಅಂತ ಸಿಗುತ್ತೆ ನೋಡ್ರಿ, ಅದನ್ನ ಯೂಸ್ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ಅಲ್ಲ ಅವನಿಗೆ ಡೈಲಿ ಎಣ್ಣೆ ಹಚ್ಚಿನೇ ಸ್ನಾನ ಮಾಡಿಸ್ತೀವಿ. ಒಂದು 3-4 ಡೇಸ್ಗೊಮ್ಮೆ ಸೋಪ್ ಹಚ್ಚಿರ್ತೀವಿ, ಅದು ಟೆಡ್ಡಿ ಬಾರ್ ಅಂತೇಳಿ. ನಿಮ್ಮ ಗುಂಡ ಕ್ಯೂಟ್ ಇದಾನ ಅಂತ ಮಾಡಿದ್ರಿ. ಹೌದು, ನಮ್ಮ ಗುಂಡ ಕ್ಯೂಟ್ ಇದ್ದಾನೆ. ಸಾರಿ ಕಲೆಕ್ಷನ್ ಮಾಡಿರಿ ಅಂದಿರಿ. ನನ್ನ ಸಾರಿ ಕಲೆಕ್ಷನ್ ಅಲ್ಲಿ ನನ್ನ ಊರಲ್ಲಿ ಐತಿ ಗೈಸ್, ಅಲ್ಲಿ ನಮ್ಮ ಹಸ್ಬೆಂಡ್ ಊರಲ್ಲಿ ಇದಾವಲ್ಲ, ಅಲ್ಲಿ ಹೋದಾಗ ಮಾಡ್ತೀನಿ. ಅಕ್ಕ ರಘುನ ಭಾಳ ತೋರಿಸ್ಬೇಡ್ರಿ ಅಕ್ಕ, ದೃಷ್ಟಿ ಆಗುತ್ತಾ ಅಂತ. ಹೌದು, ನಿಜ ದೃಷ್ಟಿ ಆಗುತ್ತಾ. ಗುಂಡ ಸೂಪರ್ ಅಂತ ಮಾಡಿದ್ರಿ. ನಂದು February 14ಗೆ ಪಾಪು ಹುಟ್ಟಿದ್ದು ಅಂತ. ನಮ್ಮದು February 25, ಅವ್ರದ್ದು February 24 ಅಂತ, ನಂದು 25. ಅಕ್ಕೋ ಬಿಡಕ್ಕ, ತಲೆ ಕೆಡಿಸ್ಕೋಬೇಡ, ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೋಬೇಡ, ಕಮೆಂಟ್ಸ್ಗೆ ರಿಪ್ಲೈನೂ ಮಾಡಬೇಡ ಅಂತ ಮಾಡಿದಿರ ಪಾಪ. ಅಶ್ವಿನಿ ಅಂತ, ಥ್ಯಾಂಕ್ ಯು ಸೋ ಮಚ್ ಅಪ್ಪಿ. ನಿಜ ರಿಪ್ಲೈನೇ ಮಾಡ್ಬಾರ್ದು, ನಾವೊಂದು ಕಮೆಂಟ್ಸ್ನ ರಿಮೂವ್ ಮಾಡ್ಬಿಡ್ತೀನಿ. ಸುಮ್ಮನೆ ನೋಡಬೇಕು, ನಮಗೊಂಥರ ಅನಿಸ್ಬೇಕು, ಬೇರೆಯವ್ರಿಗೊಂಥರ ಅನಿಸ್ಬೇಕು, ಯಾಕೆ ಅಂತೇಳಿ ನಾನು ರಿಮೂವ್ ಮಾಡಿಬಿಟ್ಟಿರ್ತೀನಿ. ಆಲ್ಮೋಸ್ಟು ಸ್ವಲ್ಪ ಸಿಟ್ಟು ಬಂದ್ರೆ ಅಷ್ಟೇ ರಿಪ್ಲೈ ಮಾಡಿರ್ತೀನಿ. ಅದು ಕಾಮಿಡಿಯಾಗಿ ಮಾಡಿರ್ತೀನಿ, ಅದು ಏನೋ ಒಂದು ಮಾಡಿರ್ತೀನಿ. ಬಾಯಲ್ಲಿ ಬೆರಳು ಹಾಕೋದು ಒಳ್ಳೇದು, ಹಂಗೆ ಮಾಡಿದರೆ ಉಸಿರಾಟ ಚೆನ್ನಾಗಿ ಆಗುತ್ತೆ ಅಂತ. ಹೌದಾ, ಥ್ಯಾಂಕ್ ಯು. ಅಕ್ಕ ನಿಮ್ಮ ವೇಟ್ ಎಷ್ಟು ಅಂತ? ನಂದು 68, ಆಲ್ಮೋಸ್ಟ್ 60 ಐತಿ. ಹಾಗೆ ಕಪ್ಪು ಹಿಡಿಸಿಷ್ಟು ಚೆನ್ನಾಗಿ ಕಾಣುತ್ತೆ, ದೃಷ್ಟಿ ಆಗಲ್ಲ ಅಂತ. ನಾನು ಜಗಿ ಕಾಡಿಗೆನ ಹಚ್ಚಕಂತಿದ್ದೆ, ಈಗ ಒಂದು ಸ್ವಲ್ಪ ದಿನ ಆಯ್ತು ಗೈಸ್. ಕಾಡಿಗೆ ನಾವು ವಿಡಿಯೋಸ್ ಮಾಡೋ ಸಲುವಾಗಿ ಈ ಕಾಡಿಗೆ ಹಚ್ಚುತ್ತಿರಲ್ಲ ಒಂದೊಂದ್ಸಲ, ಇಲ್ಲಾಂದ್ರೆ ಹಚ್ತೀನಿ. ಇವತ್ತು ಹಚ್ಚಿದ್ದೀನಿ. ಪಾಪುಗೆ ಕಪ್ಪು ಇಡಿ ಅಂತ. ಆಯಿತು, ನಿಮಗೆ ಎಷ್ಟು ಮಕ್ಕಳು ರಿಪ್ಲೈ ಮಾಡಿ ಅಂತ. ನನ್ನ ಡೈಲಿ ವ್ಯೂವರ್ಸ್ ಗೊತ್ತಿರುತ್ತೆ, ನಂಗೆ 3 ಜನ ಮಕ್ಕಳು, ಅನನ್ಯ, ಅಮೂಲ್ಯ, ರಘುವರನ್. ಓಕೆ ಗೈಸ್, ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಮಾಡೀನಿ, ಮತ್ತೆ ಲೆಂತ್ ಆಗ್ಬಿಡುತ್ತೆ ವಿಡಿಯೋ, ಬೋರಿಂಗ್ ಆಗ್ಬಿಡುತ್ತಾ. ಅದಕ್ಕೋಸ್ಕರ ನೆಕ್ಸ್ಟ್ ಒಬ್ಬೊಬ್ರು ಹಾಯ್ ಅಂತ ಮಾಡಿರಿ, ನಂಗೆ ಹಾಯ್ ಅಂತ ಹೇಳ್ರಿ ಅಂತ ಹೇಳಿದಿರಿ, ಅವ್ರಿಗೂ ಮಾಡೋಕ್ಕಾಗೇ ಇಲ್ಲ. ನಾನು ಅದು ಎಲ್ಲ ಹೋಗ್ಬಿಡ್ತಾರೆ ಗೈಸ್, ಅದನ್ನು ಹುಡ್ಕಾಡೋಕ್ಕೆ ಆಗೋವಲ್ಲಾಗೈತೆ ನನಗೆ. ಅದಕ್ಕೋಸ್ಕರ ರಿಪ್ಲೈ ಮಾಡಿರಲಿಲ್ಲ ಅಷ್ಟೇ. ಅವರೆಲ್ಲರಿಗೂ ಟೋಟಲ್ ಆಗಿ ಹಾಯ್. ಹಂಗೆ ನೋಡ್ತಾ ಇರ್ರಿ. ಇವತ್ತು ರೇಷ್ಮಾನಾಥ್ ಬರ್ತಾರ, ನಮ್ಮ ಕೃಷ್ವಿನ ತೋರಿಸ್ತೀನಿ ಬ್ಲಾಗಲ್ಲಿ, ಹಂಗೆ ವಿಡಿಯೋನ ನೋಡ್ತಾ ಇರಿ ಗೈಸ್. ನೋಡ್ರಿ, ಕೃಷ್ವಿ ರಿಟರ್ನ್ ಬಂದಾಳ ಊರಿಂದ. ಇವಾಗ ಫುಲ್ ರಘುವರನ್ ಮುದ್ದು ಮಾಡಕಂತಾಳ. ವಾರು ಚಿನ್ನಿ ಅನ್ನ, ಐ ಐ ಐ ಐ ವಾರು ಬಂಗಾರ. ಮೆಲ್ಲಕ ಸಾಂಗ್ ಅಂತ ಆಡಿ ಅದಕ್ಕೆ. ಯಾ ಬಾನದಾರಿಯ ಕಂದಮ್ಮ, ಅದು ನೋಡಗದು.
ಜಯ ಜಯರಾಮ್ ಮಾಡ್ಸು. ಏನದ ದಶಮಾರ ಅಂದ್ರ ಜೈ ಶ್ರೀರಾಮ. ಜೈ ಶ್ರೀರಾಮ್ ಮಾಡ್ಸು. ಅಲ್ಲ ನೋಡ ಅದು ನಗದು. ಅದು ಖುಷಿ ಐತಿ ಗೈಸ್ ನೋಡ್ರಿ. ಅಕ್ಕ ಬಂದ್ಬಿಟ್ಟಾಳ ಅಂತ ಖುಷಿ ಆಗೈತೆ ಅದು. ಮೆಲ್ಲಕ್ 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 ಪಾಪ ಕೈ. ನಿಂಗೆ ರಘುವರನಿಂದ ಇಷ್ಟ ಕೃಷಿ ಕುಟುಂಬ ಕುಟ್ಟು. ಒನ್ ಟೂ ಅದು ನನಗದು ಅದಕ್ಕೆ ಜೋಶ್ ಐತಿ. ಅದಕ್ಕೆ ಜೋಶ್ನಾಗ ಐತದ ಈಗ. ಓನ ರಘು ಅಂತ ಡ್ಯಾನ್ಸ್ ಮಾಡ್ಕೊಂತ ಹೋದ್ಲು. ಇಲ್ಲಿ ಓಡಾಡ್ತಾಳಲ್ಲ ಆಕಿಗೆ ಕಟ್ಟಾಕಿದಂಗೆ ಆಗೈತಲ್ಲಿ. ಹಾ ಓಡಾಡಕತ್ಬಿಟ್ಟು ಅಲ್ಲಿ ಅವ್ರ ಮನೆ ದೊಡ್ಡಪ್ಪ. ಆಡ್ರಿ ಆಡ್ರಿ ಇನ್ನೂ ಸ್ವಲ್ಪ ಆಡ್ರಿ. ಬಿಡಕ್ಕಲ್ಲ ಆಡ್ರಿ ಇಲ್ಲಿ. ಪಾಪಣ ಬಿಟ್ಟು ಬಂದಿರಿ ಸುಮ್ಮನೆ ಆತ ಪಾಪನ್ ತೋರ್ಸಕಂತ ಮಾಡ್ಯಾನ. ಅವ್ರ ಸಾಲಿಗ ಅಣ್ಣ ಆಕೆ ಅಳಕ ಇದ್ರ ಮಾಡಕಂತ ನೀನ ಬತ್ತ. ಫೋನ್ ಹಚ್ಚಿ ಎಳ್ಸಿರ ನೀವು ಆಕೆ ಅವ್ರಿಗೆ? ಫೋನ್ ಹಚ್ಚಿ ಎಳ್ಸಿರನ? ಯಾರು ಹೋಗ್ಯಾರ? ಮಾಮ. ಕೃಷಿ ನೀ ಎಲ್ಲಿಗೆ ಹೋಗಿದ್ದಿಲ್ಲ? ಕೃಷಿ ನಮ್ಮನ್ ಬಿಟ್ಟು ಅದೊಂದ್ ಕಡೆ ಮತ್ತೆ ಹೋಗಿದಿ? ನಾ ಬರಂದೆ ಮತ್ತೆ. ಜೈ ಶ್ರೀರಾಮನ್ನ. ಜೈ ಶ್ರೀರಾಮ್. ಗೈಸ್ ನೋಡ್ರಿ ಇಲ್ಲೊಂದು ಕುಂಕುಮ ಹಚ್ಚಿ ಒಂದು ದೇವ್ರ ಮಾಡ್ಯಾಳ ನಮ್ಮ ಕೃಷಿ. ಜೇಜಿ ಮಾಡ್ರಿ ಅದಕ್ಕ. ಅಯ್ಯೋ ದೇವ್ರ ಭಕ್ತೆ ಗೈಸ್ ಈಕಿ. ಗೈಸ್ ನೋಡ್ರಿ ರಘುವರನ್ನ ನಮ್ಮ ವಸಂತಿ ಕಡೆ ಎತ್ಕೊಂಡ ಕುಂತಾಳಾಕಿ ಫುಲ್ ಸುದ್ದಿ ಹೇಳಕಂತ ನಮ್ಮ ಮಮ್ಮಿ ಜೊತೆಗೆ. ಗೈಸ್ ಇಂಥ ಹುಡುಗಿನ ಎಲ್ಲಾದ್ರೂ ನೋಡಿದ್ದೀರ ಗೈಸ್? ಮನೆ ಕೆಲಸ ಎಲ್ಲ ಮಾಡುತ್ತೆ ಹುಡುಗಿ. ಕೃಷಿ ಕೆಲಸ ಎಲ್ಲ ನೀನ ಮಾಡ್ತೀವಿ ಮನ್ಯಾಗ? ಸಾಂಗ್ ಆಡಕಂತಾಳ. ಅದು ಯಾವ್ದಂತ ಸಾಂಗ್ ಆಕಿಗೆ ಗೊತ್ತಿಲ್ಲ. ಎಂತ ಹಾಡು ಆಡಿದ್ರ ಹುಡುಗ ಹಾಡು ಚಂದ ಅಂದ ಹಾಡ. ಜೋ ಜೋ ಲಾಲಿ ಹಾಡು. ಮಲೆಗೆ 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 ಕೊಡಿಸುವೆ ನಿನಗೆ. ಈಗ ನೋಡ್ರಿ ಕ್ಯೂಟಿ ಪೈ ಹೆಸರು. ಈಗ ಕ್ಯೂಟ್ ಅದ ನೋಡ್ರಿ. ಇಲ್ಲಿ ನೋಡಿಲ್ಲ ಸರಿ ಇಲ್ಲ ಕಾರ್ತಿಕ್ ಸರಿ. ಇಲ್ಲಿ ನೋಡಿಲ್ಲ ಓಯ್ ಹೆಸರು ಏನೈತಿ? ಸನ್ನಿಧಿ ನೋಡಿಲ್ಲ. ಆಕೆ ಕಣ್ಣು ನೋಡ್ರಿ ಕ್ಯೂಟ್. ಕಲರ್ ಡಲ್ ಆಗಿಲ್ಲ. ಚಲೋ ಅದಾಡ. ಇವು ನೋಡಿ ಇವು ಎರಡು ಎಬ್ಬಿಸ್ಬಿಟ್ಟವ ತಮ್ಮದೆ. ಸಿಕ್ಕಿನಂತ ಅಕ್ಕ ಇರ್ಬೇಕು ನೋಡ್ರಿ ಲೈಫ್ನಾಗ. ಅಷ್ಟು ಕೇರಿಂಗ್ ಅಕ್ಕ ಅದ ನೋಡ್ರಿ. ಹೌದು ಯಾರಿಗೇನ ಕೇರ್ ಮಾಡಲ್ಲ. ಸೆಲೆಕ್ಟೆಡ್ ಭಾಳ. ಎಲ್ಲರನ್ನ ಇಷ್ಟಪಡಲ್ಲ ಜಲ್ದಿ ನನ್ನಂಗ. ಯಾರಾಗ ಒಬ್ಬರನ್ನ ಅಷ್ಟೇ ಇಷ್ಟಪಡ್ತಾರ, ಜಾಸ್ತಿ ಇಷ್ಟಪಡ್ತಾರ. ಮತ್ತೆ ಸಾಕಾತವನಿಗೆ. ಈಗ ಫುಲ್ ಹಾಡ್ದಾಗ ಮುಡಿಗಾಡಿ ಈಕಿ ಮಗಳು.
ಏನ್ ಪುಟ್ಟಕಂತಿ ಅದನ್ನ ಇವತ್ತು ಸಾಕಂತ ಹಾಡತ್ತೆ. ಏಯ್ ಸನಿದೆ ಇದು ಅವಾಗಿದೆ ಸನಿ ಹೆಂಗಂತಾರ ಕೃಷಿ ಕೃಷಿ ಹೆಂಗ್ ಬೈದ ಕೃಷಿ ಅಂತ ಸೋಣಿದೆ ತನ್ನಿನಿ ಬಾಡ್ರಿ ಡಿಚ್ಕೊಂಡು ಸಾಕಮ್ಮ ಆತಗ ಸ್ವಚ್ಛದ ನೋಡಿ ಏನಾಗಿಲ್ಲ. ಯಶೋದ ಟ್ರಂ 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 ಮಯ್ಯ ಯಶೋದ ಟ್ರಂ 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 ಮಜಾ ಬಂದೈತೆ ಮಜಾ ಮಯ್ಯ ಯಶೋದ ಟ್ರಂ 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 ಅಯ್ಯವ್ವ ಟ್ರೈನ್ ಅಲ್ಲ ಆಟೋ ಅತ್ತೆ ಮಯ್ಯ ಯಶೋದ ಟ್ರಂ 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 ಹೆಂಗನಾಗತೈತೆ ನೋಡಿದೆ ಹೆಂಗ್ ಗೊತ್ತಾಗತ್ತೆ ಅದಕ್ಕೆ ಮಯ್ಯ ಯಶೋದ ಟ್ರಂ 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 ಅಪ್ಪ ಬಾಯ ಹಲ್ಲು ಇಟ್ಕೊಂಬ ಹೆಂಗಾಗುತ್ತೆ ಅಳಕ್ ಕುಂತಾಳ ವಿಡಿಯೋ ನೋಡಿ ಮಾಡಿದ್ದು ಅದು ನೋಡಿ ಅಳಕಂತಾಳ ಗಾಯ ಅವ್ರ ಮಮ್ಮಿದು ವಿಡಿಯೋ ಸೇಮ್ ಸಾಂಗಿಗೆ ಸೇಮ್ ಸಾಂಗ್ ಅಲ್ಲ ಅದು ಅವ್ರ ಮಮ್ಮಿದನ್ನ ಈಗ ನಂದು ವಿಡಿಯೋ ನೋಡಿದಾಗ ಭಾಳ ರಿಯಾಕ್ಟೇ ಮಾಡಲಿಲ್ಲ ಆಕೆ ಸುಮ್ಮನೆ ಡವ್ ಮಾಡಕಂದಿಲ್ಲ ಆಳಾರಿಚಾರ ಈಗ ಅವ್ರ ಮಮ್ಮಿ ವಿಡಿಯೋ ನೋಡಿ ಆಕೆ ಅವಾಗೆಲ್ಲ ಹತ್ತಾಳ ಇವಾಗ ಏನು ಮಾತಾಡ್ತಿದ್ದೆ ನೋಡೋಣ ನೋಡ್ತಿರ್ರಿ ನಿಮಗೂ ಗೊತ್ತಾಕೈತಿ ಅಳಲ್ಲಕ್ಕಿ ಜಾನೆ ಅಳಲ್ಲಕ್ಕಿ ಅವ್ರ ಮಮ್ಮಿದ್ ಬಂದ್ರು ಅಳಲ್ಲಕ್ಕಿ ನೋಡ್ರಿ ಅವ್ರ ಮಮ್ಮಿ ಇದೆ ವಿಡಿಯೋ ಬಂದ ನೋಡಲ್ಲ ಏನ್ ನೋಡು ಏನಿಲ್ಲ ಅದ್ರಾಗ ನೋಡು ಕೃಷು ಕಟಿಂಗ್ ಅಂತ ತೋರ್ಸಲಿ ಕಟಿಂಗ್ ಅಂತ ತೋರ್ಸ್ರಿ ಅಯ್ಯೋ